ಡೇವಿಡ್ ಸೇರಾದ್ರೆ ವಿರಾಜ್ ಸವಾ ಸೇರು. ಅದು ಸತ್ಯಜಿತ್ಗೂ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಹಿಂದೊಮ್ಮೆ ವಿರಾಜ್ ಪವರ್ನ ಅವನು ಕಣ್ಣಾರೆ ನೋಡಿದ್ದ. ಅದಕ್ಕೆ ಭಯದಿಂದ ನಡುಗ್ತಾ, ಅಯ್ಯೋ ಇಲ್ಲ ಸರ್, ನಿಮ್ಮ ಪವರ್ ಮೇಲೆ ನಂಗೆ ಡೌಟೇ ಇಲ್ಲ, ನೀವು ಏನಂತ ನನ್ಗೆ ಅರ್ಥ ಆಗಿದೆ, ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸುಮಾರು 1 ಗಂಟೆ ನಂತರ ಸತ್ಯಜಿತ್ ಮತ್ತೆ ವಿರಾಜ್ ಡೇವಿಡ್ ಇರೋ ಜಾಗಕ್ಕೆ ಹೋದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಡೇವಿಡ್ ಬಾಯಲ್ಲಿ ಸಿಗಾರ್ ಇಟ್ಕೊಂಡು ಅಲ್ಲಿಗೆ ಬಂದ. ಅರರೆ ಸತ್ಯಜಿತ್, ನಿನ್ ನೋಡ್ದೆ ಎಷ್ಟು ವರ್ಷ ಆಯ್ತು, ಬಾ ಕೂತ್ಕೋ ಅಂತ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಅಲ್ಲಿರೋ ಕುರ್ಚಿ ಮೇಲೆ ಕೂತ್ಕೊಂಡ. ನೋಡು ಡೇವಿಡ್, ನಾನಿಲ್ಲಿ ನಿನ್ ವೆಲ್ಕಮ್ ಸ್ಪೀಕ್ ಕೇಳೋದಕ್ಕೆ ಬಂದಿಲ್ಲ, ಜಗಳ ಮಾಡೋದಕ್ಕೂ ಬಂದಿಲ್ಲ. ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಕಡೆ ಹುಡುಗರನ್ನ ಬಿಟ್ಬಿಡು. ಡೇವಿಡ್ ಜೋರಾಗಿ ನಗ್ತಾ, ನೀನು ನನ್ನ ಜೊತೆ ಫೈಟ್ ಮಾಡೋಕೆ ಬಂದಿಲ್ಲ ಅಂದ್ರೆ ನಿನ್ನ ಗ್ಯಾಂಗನ್ನ ಯಾಕೆ ಕರ್ಕೊಂಡು ಬಂದೆ ಅಂತ ಕೇಳಿದಾಗ ಸತ್ಯಜಿತ್ ಸ್ವಲ್ಪ ಭಯದಿಂದ, ನಿನ್ನ ಜಾಗಕ್ಕೆ ಬರಬೇಕಾದ್ರೆ ನಾನು ಖಾಲಿ ಕೈಲಿ ಬರೋಕ್ಕಾಗುತ್ತಾ ಹೇಳು? ಪರವಾಗಿಲ್ವೇ, ನೀನು ಟಕ್ಕರ್ ಕೊಡ್ತೀಯಾ ಅಂತ ಹೇಳ್ತಾ ಅಲ್ಲಿರೋ ತನ್ನ ಹುಡುಗರ ಹತ್ರ, ಏಯ್ ಯಾರೋ ಅಲ್ಲಿ, ಸತ್ಯಜಿತ್ ಕಡೆ ಹುಡುಗರನ್ನ ಬಿಟ್ಬಿಡು ಅಂತ ಡೆವಿಲ್ ಆರ್ಡರ್ ಕೊಟ್ಟ. ಸ್ವಲ್ಪ ಹೊತ್ತಲ್ಲೇ ಸತ್ಯಜಿತ್ ಕಳಿಸಿರೋ ಹುಡುಗರು ಅವನ ಮುಂದೆ ಬಂದು ನಿಂತರು. ಇವತ್ತಿನವರೆಗೂ ನಿನ್ನ ಜೊತೆ ಯಾವ ಜಗಳನೂ ಆಗಿಲ್ಲ, ಆದರೂ ನೀನು ನಿನ್ನ ಹುಡುಗರನ್ನ ನನ್ನ ಹತ್ರ ಕಳಿಸ್ದೆ. ಅದಕ್ಕೆ ನಿನಗೆ ಬುದ್ಧಿ ಕಲಿಸೋದಕ್ಕೆ ನಾನು ಅವ್ರನ್ನ ಕಟ್ ಹಾಕಿದೆ. ಇನ್ಮೇಲೆ ಈ ರೀತಿ ತಪ್ಪು ನಡಿಬಾರ್ದು ಅಂತ ಲೈಟಾಗಿ ವಾರ್ನ್ ಮಾಡ್ದ ಡೇವಿಡ್. ನಂತರ ಸತ್ಯಜಿತ್ ಪಕ್ಕ ನಿಂತಿರೋ ವಿರಾಜ್ನ ನೋಡ್ತಾ, ಅದ್ ಸರಿ, ಈ ಹುಡುಗ ಯಾರು ಅಂತ ಕೇಳ್ದ. ಅವನ ಕೋಟೆಗೆ ಯಾರೇ ಬಂದರೂ ಮೊದಲು ಅವನಿಗೆ ನಮಸ್ಕಾರ ಮಾಡ್ತಿದ್ರು. ಆದರೆ ವಿರಾಜ್ ಮಾತ್ರ ಏನೂ ಮಾಡದೆ ಆಟಿಟ್ಯೂಡಿಂದ ನಿಂತಿದ್ದ. ಅದನ್ನ ನೋಡಿ ಡೇವಿಡ್ಗೆ ಸಿಟ್ಟು ಬಂತು. ಇವ್ರಿಗೋಸ್ಕರನೇ ನಾನು ನಮ್ಮ ಹುಡುಗರನ್ನ ನಿನ್ನ ಹತ್ರ ಕಳಿಸಿದ್ದೆ ಅಂತ ಸತ್ಯಜಿತ್ ಪ್ರೌಡ್ ಫೀಲಲ್ಲಿ ಹೇಳಿದಾಗ ಡೇವಿಡ್ ಹುಕ್ ಗಂಟು ಮಾಡ್ತಾ, ಓಹೋ, ಇವನು ರಣದೀಪ್ನ ಹುಡ್ಕೊಂಡು ಬಂದಿದ್ದಾನಾ ಅಂತ ಕೇಳ್ದ. ಸತ್ಯಜಿತ್ ಅಂತ ತಲೆ ಆಡಿಸ್ದ. ಏ ರಣದೀಪ್, ನಿನ್ ಹುಡ್ಕೊಂಡು ಯಾರೋ ಗೆಸ್ಟ್ ಬಂದಿದ್ದಾರೆ, ಬಾ ಕೆಳಗೆ ಅಂತ ಡೇವಿಡ್ ಜೋಕ್ ಮಾಡ್ತಾ ಅವನನ್ನ ಕರೆದ. ರಣದೀಪ್ ಹೊರಗಡೆ ಬರ್ತಿದ್ದ ಹಾಗೆ ವಿರಾಜ್ ಮತ್ತೆ ಸತ್ಯಜಿತ್ನ ನೋಡಿ ಮೈ ಮುರ್ದ. ಹಾಗೆ ಆಕಳಿಕೆ ತೆಗಿತಾ, ಯಾರಡ ಇವರು, ನೋಡೋಕೆ ಗೆಸ್ಟ್ ಹಾಕಿ ಕಾಣ್ತಾ ಇಲ್ಲ, ಏನಾದ್ರೂ ಡೀಲ್ ಬಗ್ಗೆ ಮಾತಾಡ್ಬೇಕಿತ್ತಾ ಅಂತ ಗಡ್ಡದ ಮೇಲೆ ಕೈ ಆಡಿಸ್ತಾ ಕೇಳ್ದ. ವೆಲ್, ನಾವು ಡೀಲ್ ಕೊಡೋಕೆ ಬಂದಿಲ್ಲ, ಬಟ್ ನೀನ್ ತಗೊಂಡಿರೋ ಡೀಲ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ಜ್ಯೋತಿ ಟವರ್ಸಲ್ಲಿರೋ ಕಿಂಗ್ ಆಫ್ ದ ವರ್ಲ್ಡ್ ಜ್ಯುವೆಲ್ಲರ್ಸ್ನ ಕದ್ದಿದ್ದು ನೀನೇ ತಾನೆ ಅಂತ ಕೇಳ್ದ. ಹಲೋ, ಅದನ್ನೆಲ್ಲ ಕೇಳೋಕೆ ನೀನ್ ಯಾರೋ? ಅದಕ್ಕೂ ನಿನ್ಗೂ ಏನು ಸಂಬಂಧ? ಬೇರೆ ಯಾವುದಾದ್ರೂ ಡೀಲ್ ಮಾತಾಡೋದಿದ್ರೆ ಮಾತಾಡು, ಇಲ್ಲ ಅಂದ್ರೆ ಹೋಗ್ತಾರೆ ಇಲ್ಲಿಂದ. ಏಯ್ ರಣದೀಪ್, ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡು. ಇವರು ನಮ್ಮ ಬಾಸ್, ಎಲ್ಲಕ್ಕಿಂತ ಹೆಚ್ಚಿಗೆ ಇವರು ನನಗೆ ಗಾಡ್ ಫಾದರ್. ಸತ್ಯಜಿತ್ ಪ್ರೌಡ್ ಫೀಲಿಂದ ಹೇಳ್ದ. ಸತ್ಯಜಿತ್ ಹೀಗೆ ಯಾರನ್ನೂ ಹೊಗಳೋದಿಲ್ಲ. ಅಂಥದ್ರಲ್ಲಿ ವಿರಾಜ್ನ ಹೊಗಳ್ತಾ ಇರೋದು ನೋಡಿ ಡೇವಿಡ್ ಒಂದ್ಸಲ ವಿರಾಜ್ನ ಮೇಲಿಂದ ಕೆಳಗ್ವರ್ಗೂ ನೋಡ್ದ. ನಂತರ ಜೋರಾಗಿ ನಗ್ತಾ, ಏಯ್ ಸತ್ಯಜಿತ್, ಏನೋ ಆಗಿದೆ ನಿನ್ಗೆ? ಹೋಗಿ ಹೋಗಿ ಈ ಬಿಕಾರಿನ ನಿನ್ ಗಾಡ್ ಫಾದರ್ ಅಂತ ಹೇಳ್ತಾ ಇದೆಯಲ್ಲ, ತಲೆ ಕೆಟ್ಟಿದ್ಯಾ ನಿನ್ಗೆ? ಇವನ್ ಯಾವ ಸೀಮೆ ಗಾಡ್ ಫಾದರೋ ನಿನ್ಗೆ ಅಂತ ಇನ್ನೂ ಜೋರಾಗಿ ನಗೋಕ್ ಶುರು ಮಾಡ್ದ. ನಿನ್ ಹತ್ರ ಕಿಂಗ್ ಆಫ್ ದ ವರ್ಲ್ಡ್ ಜ್ಯುವೆಲರಿ ಇದ್ಯೋ ಇಲ್ವೋ ಅಂತ ಲೌಡ್ ವಾಯ್ಸಲ್ಲಿ ಕೇಳ್ದ. ಆದ್ರೂ ರಣದೀಪ್ ಏನೂ ಮಾತಾಡ್ದೆ ಲುಕ್ ಕೊಡ್ತಾ ನಿಂತಿದ್ದ. ನಾನ್ ಕಾಮಾಗಿ ಕೇಳ್ತಾ ಇದ್ದೀನಿ, ಆ ಜ್ಯುವೆಲರಿ ಕೊಟ್ಬಿಡು ಅಂತ ಕೋಲ್ಡ್ ವಾಯ್ಸಲ್ಲಿ ಹೇಳ್ದ. ಅವನ್ ಕಣ್ಣು ನೋಡಿ ರಣದೀಪ್ ಎದೆ ಜಲ್ಲಂತು. ಒಂದು ಕ್ಷಣ ಭಯದಿಂದ ಎಂಜಲ್ ನುಂಗ್ತಾ ಡೇವಿಡ್ ಕಡೆ ನೋಡ್ದ. ಆಗ ಡೇವಿಡ್ ಎದ್ದು ನಿಂತು, ಏಯ್, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ಆದ್ರೂ ನನ್ನ ಮಾತನ್ನ ಇಗ್ನೋರ್ ಮಾಡ್ತಾ ನನ್ನ ಹುಡುಗನ ಹೆದರಿಸ್ತಾ ಇದ್ಯಾ? ಈ ಸತ್ಯಜಿತ್ ನಿನಗೆ ಭಯ ಪಡ್ತಾನೆ ಅಂತ ನಾನು ಹೆದರ್ಕೊಳ್ತೀನಿ ಅನ್ಕೊಂಡ್ಯಾ? ನಾನು ಡೇವಿಡ್, ಯಾರು ಕೂಡ ನನ್ನ ಎದುರಿಗೆ ನಿಂತು ಮಾತಾಡೋ ಧೈರ್ಯ ಮಾಡಲ್ಲ. ಹೌದು ಕಣ, ಹೌದು, 10 ಲಕ್ಷ ಬೆಲೆ ಬಾಳೋ ಕಿಂಗ್ ಆಫ್ ದ ವರ್ಲ್ಡ್ ಜ್ಯುವೆಲರಿ ನಮ್ಮ ಹತ್ರನೇ ಇದೆ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ ಅಂತ ಕೇಳ್ತಾ ಮುಂದೆ ಮುಂದೆ ಬಂದ. ವಿರಾಜ್ ಆಟಿಟ್ಯೂಡ್ ನೋಡಿ ಡೇವಿಡ್ ಹಲ್ ಕಡಿತಾ, ಏನ್ರು ನೋಡ್ತಾ ಇದ್ದೀರಾ, ಅಟ್ಯಾಕ್ ಅಂತ ಹೇಳ್ತಿದ್ದ ಹಾಗೆ
ಒಳಗಿರೋ ಸುಮಾರು 50 ಜನರು ಕೂಡ ಕೈಯಲ್ಲಿ ಕಬ್ಬಿಣದ ಸರಳನ್ನು ಹಿಡ್ಕೊಂಡು ವಿರಾಜ್ ಮತ್ತೆ ಸತ್ಯಜಿತ್ ಸುತ್ತ ನಿಂತರು. ಸತ್ಯಜಿತ್ ಗಡಗಡ ಅಂತ ನಡುಗ್ತಾ ಇದ್ರೆ ವಿರಾಜ್ ಮಾತ್ರ ಅಲ್ಲಾಡ್ಲಿಲ್ಲ. ಅದೇ ಟೈಮ್ಗೆ ವಿರಾಜ್ ಮೊಬೈಲ್ ರಿಂಗ್ ಆಯ್ತು. ಅವನು ಯಾರಿಗೂ ಕೇರ್ ಮಾಡದೆ ಕಾಲ್ ರಿಸೀವ್ ಮಾಡ್ದ. ಆ ಕಡೆಯಿಂದ ಅಜಯ್, ವಿರಾಜ್ ಸರ್, ಕಂಪ್ನಿಲಿ ಯಾವುದೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಹೇಮಂತ್ ಹೇಳ್ದ. ನನ್ನಿಂದ ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಪೊಲೈಟಾಗಿ ಕೇಳ್ದ. ವಿರಾಜ್ ಆಟಿಟ್ಯೂಡ್ ಡೇವಿಡ್ ಸಿಟ್ಟನ್ನ ಇನ್ನೂ ಜಾಸ್ತಿ ಮಾಡೋ ಹಾಗೆ ಮಾಡ್ತು. ತನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿದ್ರು ವಿರಾಜ್ ಯಾವುದಕ್ಕೂ ಕೇರ್ ಮಾಡದೆ ಮೊಬೈಲಲ್ಲಿ ಮಾತಾಡ್ತಾ ಇದ್ದ. ನನ್ನ ಮುಂದೆನೆ ಕಾಲ್ ರಿಸೀವ್ ಮಾಡಿ ಮಾತಾಡೋಷ್ಟು ಕೊಬ್ಬ ಇವನಿಗೆ. ನನ್ನ ಬಗ್ಗೆ ಸ್ವಲ್ಪನೂ ಭಯ ಇಲ್ವಾ? ನಾನು ಇವನ್ ಕಣ್ಣಿಗೆ ಕಾಮಿಡಿಯನ್ನ ಕಾಣಿಸ್ತಾ ಇದ್ದೀನಾ ಅಂತ ಯೋಚನೆ ಮಾಡ್ತಾ ಡೇವಿಡ್ ವಿರಾಜ್ ಕಾಲಿಗೆ ಶೂಟ್ ಮಾಡ್ದ. ಬಟ್ ಡೇವಿಡ್ ಫೈರ್ ಮಾಡಿರೋ ಬುಲೆಟ್ ಗಾಳಿಲಿ ಹಾರು ಹೋಗಿ ನೆಲಕ್ಕೆ ಬಿದ್ದು ಬೂದಿ ಆಯಿತು. ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ವಿರಾಜ್ ಮಾಯ ಆಗಿದ್ದು ನೋಡಿ ಡೇವಿಡ್ಗೆ ಬೆನ್ನು ಮೂಳೆಯಿಂದ ನಡ್ಕ ಶುರು ಆಯಿತು. ಅವನ ಕಣ್ಗಳು ವಿರಾಜ್ನನ್ನೇ ಹುಡುಕ್ತಾ ಇದ್ವು. 10 ಮೀಟರ್ ದೂರದಲ್ಲಿ ವಿರಾಜ್ ಆರಾಮಾಗಿ ಫೋನಲ್ಲಿ ಮಾತಾಡ್ತಾ ಇರೋದು ನೋಡಿ ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಆಯಿತು. ಡೇವಿಡ್ ಕೈಯಲ್ಲಿದ್ದ ಗನ್ ಅದು ಯಾವಾಗ ವಿರಾಜ್ ಕೈಗೆ ಹೋಯ್ತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಈ ಬುಲೆಟ್ ಸ್ಪೀಡಲ್ಲಿ, ನಾರ್ಮಲ್ ವ್ಯಕ್ತಿ ಸ್ಪೀಡಲ್ಲಿ ಇವನ್ ಹೇಗೆ ಬುಲೆಟಿಂದ ಬಚಾವಾದ ಅಂತ ಯೋಚನೆ ಮಾಡಿದಾಗ ಎಲ್ರೂ ಮೈ ಬೆವರೋಕ್ ಶುರು ಆಯಿತು. ವಿರಾಜ್ ಕಾಲ್ ಕಟ್ ಮಾಡಿ ಡೇವಿಡ್ ಕಡೆ ಕೋಲ್ಡ್ ಲುಕ್ ಕೊಡ್ತಾ, ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಿನ್ನ ಬುಲೆಟ್ ಆಗಲಿ ನಿನ್ನ ಗ್ಯಾಂಗ್ ಆಗಲಿ ನನ್ನ ಟಚ್ ಕೂಡ ಮಾಡೋಕ್ಕಾಗಲ್ಲ. ನಾನು ಕೊನೆ ಸಲ ಹೇಳ್ತಾ ಇದ್ದೀನಿ, ಜ್ಯುವೆಲ್ಲರಿ ಕೊಡ್ತೀಯೋ ಇಲ್ವೋ ಅಂತ ಕೇಳ್ದ. ಏಯ್, ನೀನು ಏನೋ ಅನ್ಕೊಂಡಿದ್ಯಾ? ಸೂಪರ್ ಮ್ಯಾನ, ಬುಲೆಟಿಂದ ತಪ್ಪಿಸ್ಕೊಂಡು ಮಾತ್ರಕ್ಕೆ ನೀನು ಬಚಾವಾದೆ ಅನ್ಕೊಳ್ಬೇಡ. ಆಟ ಈಗ ಶುರು. ಏಯ್, ಅವನ ಕೈಕಲ್ಲಿ ಮುರಿದು ಹಾಕ್ರ ಅಂತ ಕೂಗ್ದ. ವಿರಾಜ್ ಸುತ್ತ ನಿಂತಿರೋ ರೌಡಿಗಳು ಒಂದೇ ಬಾರಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ರು. ತಕ್ಷಣ ಅವನು ತನ್ನೊಳಗಿದ್ದ ಗೋಷ್ಠನ ಹೊರಗೆ ತಂದು ಅವ್ರ ಜೊತೆ ಫೈಟ್ ಮಾಡ್ದ. ಕೇವಲ 1 ನಿಮಿಷದ ಒಳಗೆ ಡೇವಿಡ್ ಗ್ಯಾಂಗ್ ಕೈ ಕಾಲು ಮುರ್ಕೊಂಡು ನೆಲಕ್ಕೆ ಬಿದ್ದಿತ್ತು. ಅಲ್ಲೇನಾಯ್ತು ಅಂತ ಡೇವಿಡ್ಗೆ ಅರ್ಥ ಆಗೋಕ್ಕೂ ಮುಂಚೆ ವಿರಾಜ್ ಬ್ಲಾಕ್ ಗೋಸ್ಟ್ ಹಾಗೆ ನಡ್ಕೊಂಡು ಬರ್ತಾ ಇದ್ದ. ವಿರಾಜ್, ನಿಂಗೇನು ಬೇಕು ನಾನು ಕೊಡ್ತೀನಿ, ಆದರೆ ಪ್ಲೀಸ್ ನನ್ನ ಏನು ಮಾಡಬೇಡ ಅಂತ ಭಯದಿಂದ ಹೇಳ್ತಾ ಡೇವಿಡ್ ಮಂಡಿಯೂರಿ ಅವನ ಕಾಲು ಕೆಳಗೆ ಕೂತ. ನನ್ಗೇನು ಬೇಕು ಅದನ್ನು ನಾನು ತೊಗೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ನಿನ್ನ ಗ್ಯಾಂಗಲ್ಲಿರೋ ಎಲ್ಲ ರೌಡಿಗಳು ಸತ್ಯಜಿತ್ ಅಂಡರ್ ಕೆಲಸ ಮಾಡಬೇಕು. ದಿಸ್ ಈಸ್ ಮೈ ಆರ್ಡರ್ ಅಂದ ವಿರಾಜ್. ವಿತಿನ್ ಅ ಸೆಕೆಂಡ್ ಕೆಳಗೆ ಬಿದ್ದಿರೋ ರೌಡಿಗಳು ಕಷ್ಟಪಟ್ಟು ಎದ್ದು ಸತ್ಯಜಿತ್ ಹಿಂದೆ ಹೋಗಿ ನಿಂತ್ಕೊಂಡ್ರು. ತುಂಬ ವರ್ಷಗಳಿಂದ ಕಟ್ಟಿರೋ ಡೇವಿಡ್ ಸಾಮ್ರಾಜ್ಯ ಅವನ ಕಣ್ಣೆದುರೇ ನಾಶ ಆಗಿತ್ತು. ತಕ್ಷಣ ರಣದೀಪ್ ಜ್ಞಾನೋದಯ ಆದ ಹಾಗೆ ಗಾಬ್ರಿಂದ ಓಡ್ ಹೋಗಿ ಬಚ್ಚಿಟ್ಟಿರೋ ಜ್ಯುವೆಲರಿ ಬಾಕ್ಸ್ ತಗೊಂಡು ಬಂದು ವಿರಾಜ್ ಕೈ ಕೊಟ್ಟ. ಸರ್, ನಿಮಗೆ ಬೇಕಾಗಿರೋದು ಸಿಕ್ತು ತಾನೆ? ಈಗಲಾದ್ರೂ ನನ್ನ ಬಿಟ್ಬಿಡಿ. ಇನ್ಮುಂದೆ ಯಾವತ್ತೂ ನಿಮ್ಮ ಫ್ಯಾಮಿಲಿ ತಂಟೆಗೆ ಬರಲ್ಲ. ಇದು ನನ್ನ ಐಡಿಯಾ ಆಗಿರಲಿಲ್ಲ ಸರ್. ಭರತ್ ಸುಪಾರಿ ಕೊಟ್ಟಿದ್ದನ್ನ ಮಾಡಿದೆ ಅಷ್ಟೇ. ಒಂದು ಚಾನ್ಸ್ ಕೊಡಿ ಸರ್. ನಾನು ಸತ್ಯಜಿತ್ ಹಾಗೆ ಒಳ್ಳೆ ರೀತಿ ಜೀವನ ಮಾಡ್ತೀನಿ. ಇನ್ಮೇಲೆ ನೀವು ಏನು ಹೇಳಿದ್ರು ನಾನು ಚಾಚು ತಪ್ಪದೆ ಮಾಡ್ತೀನಿ ಅಂತ ಕೈ ಮುಗಿದು ಕೇಳ್ಕೊಂಡ. ಅಂತ ರಾಕ್ಷಸನ ಹಾಗೆ ನಗ್ತಾ, ಸಾಯಿಸೋದು ನನ್ನ ಪರ್ಸನಾಲಿಟಿ ಅಲ್ಲ, ಆದರೆ ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡೋರನ್ನ ನಾನು ಸುಮ್ಮನೆ ಬಿಡಲ್ಲ. ಮಿಸ್ಟರ್ ಡೇವಿಡ್, ಈಗಾಗಲೇ ತುಂಬ ಲೇಟ್ ಆಗಿದೆ. ಹ್ಯಾವ್ ಅ ಲಾಂಗ್ ಸ್ಲೀಪ್ ಅಂತ ಹೇಳ್ತಾ ವಿರಾಜ್ ತನ್ನ ಕೈಯಲ್ಲಿರೋ ಗನ್ನಿಂದ ಅವನ ತಲೆಗೆ ಶೂಟ್ ಮಾಡ್ದ. ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.